ಆದರೆ ಕರ್ನಾಟಕದಲ್ಲಿ ಇದ್ದಕ್ಕಿದ್ದಾಗೆ ಕಾಂಗ್ರೆಸ್ನವರು ಭಾಳ ಸೀರಿಯಸ್ಸಾಗಿ ತೊಗೊಂಡ್ರು. ನಾವು ನೋಡ್ರಿ, ಯಾವತ್ತೂ ಕಾಂಗ್ರೆಸ್ನವರು ಚುನಾವಣೆಗೆ ಬಂದು ಹಿಂದಿನ ದಿನ ಓಟಿಗೆ ಹಿಂದಿನ ದಿನ ಬಂದು ಕವರ್ ಕೊಡೋ ಅಂಥವ್ರು SIRನ ಯಾಕಪ್ಪ ಇಷ್ಟು ಸೀರಿಯಸ್ಸಾಗಿ ತೊಗೊಂಡ್ರು ಅಂತಂದರೆ, ಎಲ್ಲೆಲ್ಲಿ ಡೋರ್ ಸಂಖ್ಯೆನ ಹುಡ್ಕೊಂಡು ಹೋದರೆ ಅಲ್ಲಿ ವಾಸನೆ ಇರಲ್ಲ, ಆ ಮತಗಳು ಡಿಲೀಟ್ ಆಗುತ್ತೆ. ಹಾಗಾಗಿ ಇವತ್ತು ಮಸೀದಿ ಹತ್ರ ಎಲ್ಲ ಚೌಲ್ಟ್ರಿಗೆ ಕರೆಸಿ ಎನ್ರೋಲ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅಲ್ಲೇ ಎನ್ಯುಮರೇಷನ್ ಫಾರ್ಮ್ ತಗೊಂಡು ಅಲ್ಲೇ ತುಂಬಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಮುಖಾಂತರವಾಗಿ ಕಾಂಗ್ರೆಸ್ನವರು ಅಕ್ರಮ ಎಸಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನೇ ನಮ್ಮ BJP ಮತ್ತು JDS ತಕರಾರು ತೆಗಿತಿರೋದು. SIRದು ಇಂಟೆನ್ಷನ್ನೇ ಪ್ರತಿ ಡೋರಿಗೆ ಹೋಗಬೇಕು, ಅಲ್ಲಿ ವಾಸ ಇದ್ದಾರೆ ಅಂತ ನೋಡಬೇಕು, ಅಲ್ಲಿ ಮರಣೋತ್ತರವಾದಂಥ ಏನು ಸರ್ಟಿಫಿಕೇಟ್ ಇದೆ ಅದನ್ನು ಕೊಟ್ಟು ಅದನ್ನು ಡಿಲೀಷನ್ ಮಾಡಬೇಕು, ಹೊಸದಾಗಿ ಆ್ಯಡ್ ಮಾಡೋದಿದ್ರು ಅಲ್ಲಿ ಕೊಡಬೇಕು, 2002 ನಂತರ ಬಂದಿರೋವಂಥವ್ರು ದಾಖಲೆಗಳನ್ನು ಒದಗಿಸಬೇಕು. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ಡೋರ್ ಟು ಡೋರ್ ಹೋಗುವಂಥದ್ದು ಬಹಳ ಮುಖ್ಯವಾಗಿದೆ. ಆದರೆ ಈ ಥರ ಡೋರ್ ಟು ಡೋರ್ಗೆ BLOಗಳನ್ನ ಕಳಿಸೋದು ಬದಲು BLOಗಳನ್ನೇ ನೀವು ಚೌಲ್ಟ್ರಿಗೆ ಮಸೀದಿಗೆ ಕರೆಸಿ ಯಾಕೆ ಸಾರ್ ಮಾಡ್ತಿದ್ದಾರೆ? DK ಶಿವಕುಮಾರ್ ಅವರೇ, ಯಾಕೆ ನಿಮ್ಮ ಪಕ್ಷದವರು ಇಂಥ ಕೆಲಸಕ್ಕೆ ಇಳಿದಿದ್ದಾರೆ? ದಯವಿಟ್ಟು ಹೇಳಿ. ನಾನು ನಮ್ಮ ಮೈಸೂರಿನ ಜಿಲ್ಲಾಧಿಕಾರಿಗಳನ್ನು ಕೇಳ್ಕೊಳ್ತೀನಿ, ಸರ್ ದಯವಿಟ್ಟು BLOಗಳನ್ನು ಮನೆ ಮನೆ ಕಳಿಸ್ಬೇಕು. ಜೂನ್ 30ರಿಂದ ಸ್ಟಾರ್ಟ್ ಆಗಿದೆ, ಇವತ್ತಿಗೆ 7ನೇ ದಿನ ಆದ್ರೂ ಕೂಡ 10-20% ಮನೆಯೂ ಕೂಡ ರೀಚ್ ಆಗಿಲ್ಲ. ಎನ್ಯುಮರೇಷನ್ ಫಾರ್ಮನ್ನು ಕೊಡಬೇಕು, ಮನೆ ಬಾಗಿಲಿಗೆ ಹೋಗಿ ಕೊಡಬೇಕು, ಮನೆ ಯಜಮಾನನ ಹತ್ರನೇ ಸೈನ್ ಹಾಕ್ಸ್ಕೊಳ್ಬೇಕು. ಮರಣೋತ್ತರ ಏನು ನಮಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ, ಅದು ಆ ಸರ್ಟಿಫಿಕೇಟು ಕಡ್ಡಾಯ. ಡಿಲೀಷನ್ ಮಾಡಬೇಕು ಅಂದರೆ ನೀವು ಚೌಲ್ಟ್ರಿ ಕರೆಸಿದ್ರೆ, ಮಸೀದಿ ಕರೆದ್ರೆ ನೀವು ಅಲ್ಲಿ ವಾಸವಾಗಿದ್ದಾರ, ಡೋರ್ ನಂಬರ್ ಇದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ಸರ್? ನಮ್ಮ ಖಾಲಿ ಸೈಟ್ಗಳಲ್ಲೂ ಕೂಡ ಮುಸಲ್ಮಾನ ಓಟ್ಗಳು ಬಂದಿದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ದ ಉದ್ದೇಶವನ್ನು ನಿಷ್ಫಲಗೊಳಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ಸು ತನ್ನ ಆಡಳಿತ ಯಂತ್ರವನ್ನು ಯೂಸ್ ಮಾಡಿಕೊಂಡು ಮಾಡೋಕ್ಕೆ ಹೊರಟಿದೆ. ಇದಕ್ಕೆ BJP JDS ನಾವು ತಕರಾರು ಎತ್ತಿದ್ದೀವಿ.